ಎಷ್ಟು ಜನ ವಿದ್ಯಾರ್ಥಿಗಳ ಸೋಬ್ನಲ್ಲಿ ಬಂದಿರುವ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಕೊಡಿಸುತ್ತೆ ಅಂತ ಹೇಳಿ ಐ ವಿಲ್ ಕಮ್ ಬ್ಯಾಕ್ ಟು ಯು. ಬಟ್ ದಿನೇಶ್ ಸರ್, ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಚರ್ಚೆ ಆಗ್ತಿರೋ ವಿಚಾರ ಏನ್ ಗೊತ್ತಾ, ಇದೊಂಥರ ದೇಜಾವು ಮೂಮೆಂಟ್ ತರನ ಅಂತ. ಅಂದ್ರೆ ಹಿಂದಾಗಿತ್ತು, ಈಗ ಮರು ಕಳಿಸ್ತಿದೆ. ನೆನಪು ಮಾಡ್ಕೊಳ್ಳಿ, ಅಣ್ಣಾ ಹಜಾರೆ ಅವರು, ಇವಾಗ ಸೋನಂ ವಾಂಗ್ಚುಕ್ ಅವರು, ಅರವಿಂದ್ ಕೇಜ್ರಿವಾಲ್ ಅವರು, ಇವಾಗ ಈ ಅಭಿಜಿತ್ ದೀಪ್ಗೆ. ಹಿಂದೆ ಬಾಬಾ ರಾಮದೇವ್ ಅವರು ಅಣ್ಣಾ ಹಜಾರೆ ಅವರ ಪ್ರತಿಭಟನೆಗೆ ಬೆಂಬಲ ಕೊಟ್ಟಾಗ ಅವ್ರ ಮೇಲೂ ಕೂಡ ಲಾಠಿ ಚಾರ್ಜು, ಈಗಲೂ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜು. ಆಗಿನ ಫಲಿತಾಂಶ ಆಮ್ ಆದ್ಮಿ ಪಕ್ಷದ ಉದಯ. ಈಗ ಆಗ್ತಾ ಇರುವ ಪ್ರತಿಭಟನೆಯಿಂದ ಆಮ್ ಆದ್ಮಿ ಪಕ್ಷ 0.2 ಅಥವಾ ಏನು 0.2 ಅಥವಾ ಹಿಂಗೇನಾದ್ರೂ ಘಟನೆಗಳಾಗತ್ತಾ? ಈಸ್ ದಿಸ್ ಅ ದೇಜಾವು ಮೂಮೆಂಟ್? ಇವತ್ತು ಏನು ದೇಶದಲ್ಲಿ ನಡೆದಂಥ ಕಳೆದ 4-5 ವರ್ಷಗಳಲ್ಲಿ ಸುಮಾರು ಮೋರ್ ದೆನ್ 100 ಎಕ್ಸಾಮ್ಸ್ ಪೇಪರ್ ಲೀಕ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ಕೊಂಡೇ ಬಂದಂದು. ನೀವೇ ಲಿಸ್ಟ್ ಕೊಟ್ರಿ, ವ್ಯಾಪಮ್ ಆಗಿರ್ಬೋದು, PSI ಸ್ಕ್ಯಾಮ್ ಇರ್ಬೋದು, CBSE ಬಿಡಲಿಲ್ಲ. 10ನೇ ಕ್ಲಾಸು 12ನೇ ಕ್ಲಾಸ್ ಪೇಪರ್ಗಳು, ಅವುಗಳಿಗೂ ಆನ್ಸರ್ ಇಲ್ಲ. UPSC ARO ಇರ್ಬೋದು, CTET ಆಗಿರ್ಬೋದು, UGC ನೆಟ್ ಆಗ್ಬೋದು, ನೀಟ್ ಆಗ್ಬೋದು, ಪ್ರತಿಯೊಂದನ್ನು ಮಾಡ್ಕೊಂಡು ಬಂದರು. ಇವತ್ತುವರೆಗೆ ದೇಶದಲ್ಲಿ ಇವರು ಏನೋ ನೋಟ್ ಬ್ಯಾನ್ ಮಾಡಿದ್ರು, ಕರೋನಾ ಬಂತು, ಸಾಕಷ್ಟು ಜನ ಇವತ್ತು ಬೀದಿಗೆ ಬಂದರು. ಇವತ್ತು ಕೆಲಸಗಳಿಲ್ಲ ಯೂತ್ಸ್ಗೆ. ಕೊನೆಗೆ ಇವ್ರು ಏನಂತಾರೆ, ಏನೋ ಅಂದರೆ ನಮ್ಮ CJ ಅಂದರು, ಇವತ್ತು ಅನ್ಎಂಪ್ಲಾಯ್ಡ್ ಯೂತು, ಕಾಕ್ರೋಚ್ಗಳು, ಅವರು ಪರಾವಲಂಬಿಗಳು ಆ ಥರ ಆಗಿದ್ದಾರೆ, ಈ ಥರ ಆಗಿದ್ದಾರೆ. ಹೌದು, ಇವತ್ತು ಜನಗಳು ಅದೇ ಪರಿಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಒಂದು ಕಡೆ ದೇಶದ ಪ್ರಧಾನಮಂತ್ರಿಗಳು ವಿದೇಶ ಪ್ರವಾಸದಲ್ಲಿ ಇರ್ತಾರೆ, ಅಪೋಸಿಷನ್ ಲೀಡರ್ ಕೂಡ ವಿದೇಶ ಪ್ರದೇಶದಲ್ಲಿ ಇರ್ತಾರೆ. ಸೊ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಇವತ್ತು ಇವರು ಪೇಪರ್ ಲೀಕ್ ಮಾಡಿ 20-23 ಜನ ಸತ್ತಿದ್ದಾರೆ. ಇವತ್ತು ಅಲ್ಲಿ ಬಂದಿರೋರು ಯಾರು? ಆ ಜೀವ ಕಳ್ಕೊಂಡಿರೋ ಪೇರೆಂಟ್ಸ್ಗಳು ಬಂದಿದ್ದಾರೆ, ಅವ್ರ ಅಣ್ಣ ತಮ್ಮದಿರು ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ, ಇನ್ನೊಬ್ರು ಬಂದಿದ್ದಾರೆ. ಹಂಗಾದ್ರೆ ಅವರ ಜೀವಕ್ಕೆ ಬೆಲೆ ಇಲ್ವಾ? ಇವತ್ತು ಪ್ರಧಾನಮಂತ್ರಿ ಜೀವ ಅಂದೇಳಕ್ಕೆ ಬೆಲೆ ಬಂದ್ಬಿಡುತ್ತೆ. ಆ ನಮ್ಮ ಜನಗಳಿಂದಾನೇ ಪ್ರಧಾನಮಂತ್ರಿ ಆಗಿರೋದು ಇವತ್ತು ಅವರು. ಇವತ್ತು ಮೊನ್ನೆ ಅಭಿಜಿತ್ ದೀಪ್ಗೆ ಅವ್ರ ತಲೆ ಮೇಲೆ ಕಪ್ಪು ಬಣ್ಣ ಹಾಕಿದ್ರು. ಯಾರವರು? BJP ಸಪೋರ್ಟರು. ಆ ಲೇಡಿನ ಹಿಡಿದ ಮೇಲೆ ಗೊತ್ತಾಗ್ತದೆ ಶಿ ಈಸ್ ಎ ಸಪೋರ್ಟ್ ಕಂಪ್ಲೀಟ್ಲಿ BJP ಲೇಡಿ ಅಂತ. ಇವತ್ತು ಈ ಸ್ಟೇಟ್ಮೆಂಟ್ ಕೊಡ್ತಾ ಇರೋರು 3-4 ಜನ. ಅವ್ನು ಯಾರೋ ಒಬ್ಬ ಇಂಡಿವಿಜುವಲ್ ಆಗಿ ಬಂದು ಹೇಳ್ತಾ ಇದ್ದಾನೆ, ದೇರ್ ಇಸ್ ನೋ ಗ್ರೂಪ್. ಅಲ್ಲಿ ಯಾರು ಗ್ರೂಪ್ ಆಗಿ ದೇಶದ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದಾರೆ. ಅಂತವ್ರನ್ನ ನೀವು ಹಿಡಿದು ವಿಚಾರಣೆ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ, ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ ಮೇಡಮ್, ಕಂಟಿನ್ಯೂ ಮಾಡಿ. ನೀವು ಇಂಡಿವಿಜುವಲ್ ಅಂತಂದ್ರೆ ನಾನು ಈ ವಿಜುವಲ್ ಪ್ಲೇ ಮಾಡ್ಲಿಕ್ಕೆ ಮುಂಚೆನೆ ಹೇಳಿದ್ದೆ, ಈ ತರದ ಸಾವಿರಾರು ವಿಡಿಯೋಗಳು, ವೇದಿಕೆ ಮೇಲೆ ನಿಂತ್ಕೊಂಡು ಕೂಗಿದ ಘೋಷಣೆಗಳ ವಿಡಿಯೋಗಳು ಪ್ಲೇ ಮಾಡಿ ಮೇಡಮ್ ಹರಿದಾಡ್ತಾ ಇರುವಾಗ ಇಟ್ ಈಸ್ ಅನ್ ಇಂಡಿವಿಜುವಲ್ ಅನ್ಬೇಡಿ ಸರ್. ಬಹಳ ಪೊಲೀಸರ ಕೈಲಿ ಮಾಡಿದ್ದೀರಾ, ಪ್ಯಾಲೆಟ್ ಗನ್ಸ್ ವಿದ್ಯಾರ್ಥಿಗಳನ್ನ ಇವತ್ತು ನೀವ್ ಹೇಳ್ತಾ ಇರೋದು ಟೆರರಿಸ್ಟ್ಗಳು, ಆಂಟಿ ನ್ಯಾಷನಲ್ಸ್ಗಳು. ನೀವು ಕೆಲಸ ಕೊಡೋ ಯೋಗ್ಯತೆ ಇಲ್ಲ, ಮಾಡಬಾರ್ದು ಮಾಡಿ ದೇಶವನ್ನ ಹಾಳು ಮಾಡ್ತಾ ಕೂತಿದ್ದೀರಾ. ವಿದ್ಯಾರ್ಥಿಗಳು ಬೀದಿಗೆ ಬಂದ್ರೆ ಅವ್ರನ್ನ ಟೆರರಿಸ್ಟ್ ಅಂತೀರಾ, ಸಪೋರ್ಟೆಡ್ ಬೈ ಪಾಕಿಸ್ತಾನ ಅಂತೀರಾ, ಶ್ರೀಲಂಕಾ ಅಂತೀರಾ, ಇನ್ನೊಂದು ಹೇಳ್ತೀರಾ. ಇವತ್ತು ದೇಶವನ್ನ ಒಂದೇ ನಿಮಿಷ ನಿಮಗೆ ವಾಪಸ್ ಬರ್ತೀನಿ ಸರ್. ನೀವು ಪಾಕಿಸ್ತಾನದ ವಿಚಾರ ತೆಗೆದ್ರಿ, ಪಾಕಿಸ್ತಾನ ಐ ಡೋಂಟ್ ನೋ, ಬಟ್ ಬಾಂಗ್ಲಾದೇಶಕ್ಕೆ ಏನ್ ಕನೆಕ್ಷನ್? ಇದನ್ನ ಒಂದ್ಸತಿ ನಮ್ ವೀಕ್ಷಕರು, ಬಹುಶಃ ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಾ ಇದೆ, ನಿಮ್ಗೂ ಕೊಡ್ತೀನಿ ಸರ್. ಬಾಂಗ್ಲಾದೇಶದ ಜಮಾತೆ ಇಸ್ಲಾಮಿ ಏನಂತ ಪತ್ರ ಬರೆದಿದ್ದಾರೆ? ಭಾರತದಲ್ಲಿ ನಡೀತಾ ಇರುವ ಸ್ಟೂಡೆಂಟ್ಗಳ ಪ್ರೊಟೆಸ್ಟ್ಗೆ ಬಾಂಗ್ಲಾದೇಶದ ಜಮಾತೆ ಇಸ್ಲಾಮಿ ಸಂಪೂರ್ಣ ಬೆಂಬಲ. ಏನ್ ಸರ್ ಸಂಬಂಧ? ಪ್ರಶ್ನೆ ಕೇಳಬಾರ್ದ? ಈ ದೇಶದ ಪ್ರಜೆಗಳಾಗಿ, ಈ ದೇಶದ ಕೂತಿದ್ದೀರಾ. ಇವತ್ತು ಸೋನಂ ವಾಂಗ್ಚುಕ್ ಪ್ರತಿಭಟನೆ ಸ್ಟಾರ್ಟ್ ಮಾಡಿದಾಗ ಅವರನ್ನ ಯಥಾಕ ಬಂದು ರಾಜಸ್ಥಾನದಲ್ಲಿ
ಹಾಕಿದ್ರಿ? ದಿನೇಶ್ ಸರ್, ನನ್ನ ಪ್ರಶ್ನೆಗೆ ಉತ್ತರ 176 ದಿವಸ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಯಾಕೆ ಕೂಡ ಹಾಕಿದ್ರಿ? ಸುಪ್ರೀಂ ಕೋರ್ಟ್ ಏನ್ ಹೇಳ್ತು? ಸುಪ್ರೀಂ ಕೋರ್ಟ್ ಏನ್ ನಿಮಗೆ 1.5 ನಿಮಿಷ ಟೈಮ್ ಕೊಡ್ತೀನಿ ದಿನೇಶ್ ಸರ್, ಕೇಳಿಸ್ಕೊಳ್ಳಿ. ದಿನೇಶ್ ಸರ್ 1.5 ನಿಮಿಷ ನಿಮಗೇನೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಸಮಯ ಕೊಡ್ತೀನಿ. ಬಹಳ ಕಾಮ್ ಅಂಡ್ ಕೂಲ್ ಟೋನಲ್ಲಿ ಕೇಳ್ತಾ ಇದ್ದೀನಿ. ಪಾಕಿಸ್ತಾನಕ್ಕೆ ಏನ್ ಸಂಬಂಧ ಅಂತ ನೀವು ಕೇಳಿದ್ರಿ, ಬಾಂಗ್ಲಾದೇಶಕ್ಕೆ ಏನ್ ಸಂಬಂಧ, ಶ್ರೀಲಂಕಾಕ್ಕೆ ಏನ್ ಸಂಬಂಧ, ನೇಪಾಳಕ್ಕೆ ಏನ್ ಸಂಬಂಧ? ಈ ಪತ್ರವನ್ನ ಓದಿ ಇದಕ್ಕೆ ಭಾರತದ ಒಬ್ಬ ಪ್ರಜೆಯಾಗಿ, ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ, ಒಂದು ಮಗುವಿನ ತಾಯಿಯಾಗಿ ನಮ್ಮ ವೀಕ್ಷಕರು ಅಥವಾ ತಂದೆಯಾಗಿ ವೀಕ್ಷಕರು ಹೆಂಗ್ ರಿಯಾಕ್ಟ್ ಮಾಡಬೇಕು? ಅವ್ರು ಇದ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಜವಾಬ್ದಾರಿ ಆಗೋದಿಲ್ಲ. ಅವರು ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಲೆಟರ್ ಹಾಕೋತಾರೆ, ಅದಕ್ಕೆ ನಾವು ಜವಾಬ್ದಾರಿ ಆಗಲ್ಲ. ಇವತ್ತು ಜವಾಬ್ದಾರಿ ಕ್ವಶನ್ ಮಾಡ್ಬೇಕಾಗಿರೋದು ಸೋನಂ ವಾಂಗ್ಚುಕ್ ಅವ್ರನ್ನ ಲಡಾಖ್ ಅಲ್ಲಿ ಏನ್ ಅವರು ಏನು ಕ್ವಶನ್ ಮಾಡ್ರು ಸ್ಟೇಟ್ ವುಡ್ಗೆ 6th ಶೆಡ್ಯೂಲ್ ಅಲ್ಲಿ, ಅವ್ರನ್ನ ಯಾಕೆ ಎತ್ತಾಕ ಬಂದು ರಾಜಸ್ಥಾನದಲ್ಲಿ ಇಟ್ರಿ? ಬ್ರಿಟಿಷರು ತಗೊಂಡೋಗಿ ಅಂಡಮಾನ್ ನಿಕೋಬಾರ್ ಅಲ್ಲಿ ಇಡ್ತಿದ್ರಲ್ಲ, ಹಂಗೆ ತಗೊಂಡ್ಬಂದು ರಾಜಸ್ಥಾನದ ಜೈಲಲ್ಲಿ 176 ದಿವಸ ಯಾಕೆ ಕೂಡ ಹಾಕಿದ್ರಿ? ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಏನಂತೂ NSC ಆಕ್ಟೇ ಬರಲ್ಲ, ಅವ್ರನ್ನ ರಿಲೀಸ್ ಮಾಡ್ತೀರಿ. ಮತ್ತೆ ಅದೇ ವ್ಯಕ್ತಿ ಬಂದು ಜಂತರ್ ಮಂತರ್ ಅಲ್ಲಿ 20 ದಿವಸ ಉಪವಾಸ ಮಾಡಿದ್ರು, ಒಬ್ಬನೇ ಒಬ್ಬ ಬರಲ್ಲ. ಇವತ್ತು ಏನ್ ಅನ್ಕೊ ಬಂದ್ರು ಇವರು, ನಾವು ದೇವ್ರ ಕಾಯ್ತೀವಿ, ಧರ್ಮದ ಹೆಸರಲ್ಲಿ ಬಂದ್ರು, ದೇವ್ರ ಹೆಸರಲ್ಲಿ ಬಂದ್ರು, ದೇವ್ರ ಹೆಸರಲ್ಲಿ ಬಂದು ಉಂಡಿ ಹೊಡ್ಕೊಂಡು ಹೋದ್ರು, ಧರ್ಮದ ಹೆಸರಲ್ಲಿ ಬಂದು ಇವತ್ತು ಧರ್ಮೇಂದ್ರ ಪ್ರಧಾನ್ ಕಾಯ್ತಾ ಇದ್ದಾರೆ, ಧರ್ಮ ಕಾಯ್ತಾ ಇಲ್ಲ ಪ್ರಧಾನಮಂತ್ರಿಗಳು. ದಿಸ್ ಗೌರ್ಮೆಂಟ್ ಇಸ್ ಕಂಪ್ಲೀಟ್ಲಿ ಇನ್ಎಫಿಷಿಯಂಟ್ ಗೌರ್ಮೆಂಟ್, ಇನ್ಕ್ಲೂಡ್ ಪ್ರಧಾನ ಮಂತ್ರಿಯಿಂದ ಹಿಡಿದು ಇವತ್ತು ನಾನು ಹೇಳೋದು ಈ 2023ದಿಂದ ನಮ್ ಏನು ಮಣಿಪುರ ಅತಿ ಉರಿತಾ ಇದೆ. ನಾನು ಹೇಳ್ತಾ ಇರೋದು, ಹೋಮ್ ಮಿನಿಸ್ಟರ್ ಏನ್ ಮಾಡಿದ್ರು, ಪ್ರೆಸಿಡೆಂಟ್ ರೂಲ್ ತಂದ್ರು, ಏನ್ ಮಾಡಿದ್ರು, ಇವತ್ತು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇಟ್ಸ್ ಇನ್ಎಫಿಷಿಯನ್ಸ್ ಗವರ್ನೆನ್ಸ್ ಅಂತ ಹೇಳ್ತೀನಿ, ಇನ್ಎಫಿಷಿಯಂಟ್ ಎಜುಕೇಶನ್ ಮಿನಿಸ್ಟರ್ ಅಂತೀನಿ, ಎಜುಕೇಶನ್ ಹೋಮ್ ಮಿನಿಸ್ಟರ್ ನಾನು ಅದಕ್ಕೇನೆ ಪ್ರಶ್ನೆ ಕೇಳುವಾಗ ಅಭಯ ಅವರಿಗೆ ಆಯ್ತು ನಿಮಗೆ ಸಮಯ ಕೊಟ್ಟೆ ಮಾತಾಡಿದ್ರಿ, ದಿನೇಶ್ ಸರ್ ಮತ್ತೊಮ್ಮೆ ಕಾಮಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ಪ್ರಶ್ನೆ ಕೇಳಿದ್ದು, ಈಗ ಕಾಣಿಸ್ತಾ ಇರುವ ಸೋನಂ ವಾಂಗ್ಚುಕ್ ಅವರು ಹಿಂದೆ ಕಂಡ ನಮ್ಮ ಅಣ್ಣಾ ಹಜಾರೆ ಅವರಿಗೆ ನಾವು ಕಂಪೇರ್ ಮಾಡಿ ಮಾತನಾಡಬಹುದಾ? ಅದನ್ನ ನಾನು ಪ್ರಶ್ನೆ ಕೇಳಿದೆ. ಈಗ ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಇದೇನೋ ಕಾಕ್ರೋಚ್ ಸಮ್ ಪಾರ್ಟಿ, ಸಮ್ ಇರ್ರೆಲೆವೆಂಟ್ ಪಾರ್ಟಿ ವಿಚ್ ಇಸ್ ನಾಟ್ ಇವನ್ ರಿಜಿಸ್ಟರ್ಡ್, ಅಂಥ ಪಾರ್ಟಿಯ ಸೋಗಿನ ಅಡಿಯಲ್ಲಿ ಇರ್ತಕ್ಕಂಥದ್ದು ಆಮ್ ಆದ್ಮಿ ಪಕ್ಷ ಅಂತ ಹೇಳ್ತಾ ಇರುವ ವಾದವನ್ನ ಆಮ್ ಆದ್ಮಿ ಪಕ್ಷದ ಅವರು ಉತ್ತರ ಕೊಡಬೇಕು. ಆಮ್ ಆದ್ಮಿ ಪಕ್ಷದ ಅಧಿಕೃತ ವಕ್ತಾರರೊಂದಿಗೆ ಅದಕ್ಕೆ ಉತ್ತರ ಕೊಡಿ. ಜುಡಿಷಿಯರಿ ಪ್ರಾಜೆಕ್ಟ್ 98 ಯಾವತ್ತು 98ನೇ ರ್ಯಾಂಕ್ ಇರೋದು ಇವತ್ತು 66ನೇ ರ್ಯಾಂಕ್ ಇಳಿದಿದೆ. ಜುಡಿಷಿಯರಿನೂ ಮಿಸ್ಯೂಸ್ ಮಾಡಿದ್ರೆ ಅದಾದಾಗ ಏನಾಗುತ್ತೆ? ಹೌದು, ಸಿಜೆಪಿ ಹುಟ್ಟಿದ್ದು ಯಾವಾಗ ಸಿಜೆ ಹೇಳಿದ್ರು ನೀವು ಕಾಕ್ರೋಚ್ಗಳು ಅಂತ ಹೇಳಿದ್ರು. ದೀಪ್ಗೆ ಆಮ್ ಆದ್ಮಿ ಪಕ್ಷಕ್ಕೂ ಸಂಬಂಧ ಇದೆ. ಈಗ ನಡೀತಾ ಇರುವ ಪ್ರತಿಭಟನೆಯ ಪ್ಯಾಟರ್ನ್ಗೂ ಹಿಂದೆ ಆಮ್ ಆದ್ಮಿ ಪಕ್ಷದ ಉದಯಕ್ಕೆ ಕಾರಣವಾಗಿದ್ದ ಪ್ರತಿಭಟನೆಗೂ ಸಾಮ್ಯತೆ ಇದೆ. ಎಸ್ ಆರ್ ನೋ? ನನ್ನ ಪ್ರಶ್ನೆ ಅಷ್ಟೇ ಇತ್ತು ಸರ್. ನೀವು ಮಣಿಪುರ ಜೈಲಿಗೆ ತಗೊಂಡೋಗಿ ಕೂಡೋದು, UAPA ಆಕ್ಟ್ ಹಾಕೋದು, NSA ಆಕ್ಟ್ ಹಾಕೋದು, ಈ ತರ ನೀವು ಬೇಕಾದ ಕೇಸ್ಗಳು ಹಾಕಿ ಅವ್ರು ಇನ್ನೂ ಜೈಲಲ್ಲಿ 1 ಇಯರಿಂಗ್ ಹೋಗಿಲ್ಲ. ಎಷ್ಟೋ ಜನ ಇನ್ನ ಬಿದ್ದಿದ್ದಾರೆ, ಸಾವಿರಾರು ಜನ. ಅಂದ್ರೆ ಈ ದೇಶದ ಕಾನೂನು ದುರ್ಬಳಕೆ ಮಾಡ್ಕೊಂಡ ಅತ್ಯಂತ ನೀಚವಾದ ಪಕ್ಷವಾಗಿ ಇವತ್ತು ಬಿಜೆಪಿ ಹೊರಹೊಮ್ಮಿದೆ. ಅದನ್ನ ಪ್ರತಿಭಟನೆ, ಈಗ ನಿಮ್ಗೆ ಪ್ರತಿಭಟನೆ ಹತ್ತಿಕ್ಕದು ಇವತ್ತಿಂದ ಅಲ್ಲ, 1948ರಲ್ಲಿ ಗಾಂಧಿ ಅಸೋಸಿಯೇಷನ್ ಮಾಡಿದ್ದು ಇವರೇ. ಇನ್ನೇನು ನಾಥರಾಮ್ ಗೋಡ್ಸೆ ಅಲ್ಲಿಂದ ಹಿಡ್ಕೊಂಡು